ಸೊ ನಾನು ಇವತ್ತೊಂದು ವಿಷಯದ ಬಗ್ಗೆ ಮಾತಾಡಬೇಕು. ಬಿಕಾಸ್ ನಾನು ಇದನ್ನ ನಮ್ಮ ಸುತ್ತಮುತ್ತ ನೋಡಿ ನಮ್ಮ ಜನಗಳಿಗೆ ಅವೇರ್ನೆಸ್ ಕೊಡಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯೂಶಲಿ ಏನು ಗೊತ್ತಾ, ನಮ್ಮ ಜನಗಳಿಗೆ ಹೆಲ್ತಿ ಊಟ ಮಾಡಿ, ವರ್ಕೌಟ್ ಮಾಡಿ, ಹೋಗಿ ವೆಯ್ಟ್ ಲಿಫ್ಟ್ ಮಾಡಿ ಅಂತ ಹೇಳಿದ್ರೆ, ನಮ್ಮ ಅಜ್ಜಿ ತಾತ ಎಲ್ಲ ಇದನ್ನೇ ಮಾಡ್ತಾ ಇದ್ರೆ ಅವರೆಲ್ಲ ಹೆಲ್ತಿ ಆಗಿಲ್ವಾ, ಅದು ಇದು ಅಂತೇಳಿ ಏನೇನೋ ನಾನ್ಸೆನ್ಸ್ ಮಾತಾಡ್ತಾರೆ ಆಯಿತಾ. ಬಟ್ ನಾವೆಲ್ಲ ನೋಡಿರ್ತೀವಿ, ನಮ್ಮ ಸುತ್ತಮುತ್ತ ಎಷ್ಟೊಂದು ಜನ ನೋಡಿರ್ತೀವಿ. ಆಲ್ರೆಡಿ ನಮ್ಮ ಅಪ್ಪ ಅಮ್ಮನ ವಯಸ್ಸವ್ರಿಗೆ ಆ ನೋವು, ಈ ನೋವು, ಇದಾಗಿದೆ, ಅದಾಗಿದೆ ಅಂತ ಎಷ್ಟೊಂದು ಡಿಸೀಸಸ್ಗಳನ್ನೆಲ್ಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ಒಂದಷ್ಟು ಟ್ಯಾಬ್ಲೆಟ್ಗಳನ್ನ ನುಗ್ತಾ ಇರ್ತಾರೆ. ನಮ್ಮ ಅಪ್ಪ ಅಮ್ಮನ ವಯಸ್ಸವರಲ್ಲ, ನಮ್ಮ ವಯಸ್ಸವ್ರು ಕೂಡ ಎಷ್ಟೊಂದು ಜನ ಆಲ್ರೆಡಿ ಇನ್ನು 35-40 ಇಯರ್ಸ್ಗೆಲ್ಲ ಡಯಾಬಿಟಿಸು, ಮತ್ತು ಏನು ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಅದು ಇದು ಅಂತ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ ಆಯ್ತಾ. ಆಲ್ರೆಡಿ ನಾವು ಇದನ್ನೆಲ್ಲ ನೋಡಿರ್ತೀವಿ. ಏನು ಗೊತ್ತಾ, ದೆರ್ ಇಸ್ ಅ ಥಿಂಗ್ ಕಾಲ್ಡ್ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ಬಿಟ್ಟು. ಯೂಶಲಿ ನಮ್ಮ ಏನು ಗಂಡಸರುಗಳಿಗೆ ಹಾರ್ಟ್ ಅಟ್ಯಾಕು ಈ ಥರದ್ನೆಲ್ಲ ಬರೋದು ನೋಡಿರ್ತೀವಿ. ಬಟ್ ಹೆಣ್ಮಕ್ಳುಗಳಿಗೆ ಸ್ವಲ್ಪ ಏಜ್ ಆಗ್ತಾ ಏನಾದರೂ ಒಂಚೂರು ಬಿದ್ದರೆ, ಏನಾದರೂ ಮಿಸ್ ಆಗಿ ಎಲ್ಲೊಂದು ಕಡೆ ಜಾರಿದ್ರೆ, ಮೂಳೆ ಮುರಿಯೋದು, ಈ ಥರದ್ನೆಲ್ಲ ತುಂಬ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಾ, ಏಜ್ ಆಗ್ತಾ ಎಸ್ಪೆಷಲಿ ಆಫ್ಟರ್ 30 ನಮ್ಮ ಮೂಳೆ ಏನಿರುತ್ತೆ ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ, ಟೊಳ್ಳಾಗ್ತಾ ಹೋಗುತ್ತೆ ಆಯ್ತಾ. ಅಂದರೆ ಮೂಳೆಗೆ ಆ ಸ್ಟ್ರೆಂತ್ ಏನಿರುತ್ತೆ ಅದು ಕಳ್ಕೊಳ್ತಾ ಬರುತ್ತೆ. ಅದನ್ನ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆ್ಯಂಡ್ ಆಲ್ಸೋ ಇನ್ನೊಂದು ಏನು ಗೊತ್ತಾ, ಎಲ್ಲ ಮನುಷ್ಯರಿಗೂ ಅಂದರೆ ಈವನ್ ವಿಮೆನ್ ಆ್ಯಂಡ್ ಮೆನ್ಗೂ ಆಫ್ಟರ್ 30 ಇಯರ್ಸ್ ಆದಮೇಲೆ ನಮ್ಮ ಬಾಡಿನಲ್ಲಿ ಮಸಲ್ ಇರುತ್ತಲ್ಲ, ಅದು ಇಷ್ಟು ಪರ್ಸೆಂಟೇಜ್ ಅಂತ ಲಾಸ್ ಆಗ್ತಾ ಹೋಗುತ್ತೆ ಆಯ್ತಾ. ಎವ್ರಿ ಇಯರ್ಗೆ ಇಷ್ಟು ಪರ್ಸೆಂಟೇಜ್ ಅಂತ ಲಾಸ್ ಆಗ್ತಾ ಹೋಗುತ್ತೆ. ಮಸಲ್ ಅಂದರೆ ಏನು ಗೊತ್ತಾ, ಅಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಈ ಒಂದು ಏನಂತಾರೆ ಮಾಂಸಖಂಡ ಏನಿದೆ ಇದು ಗಟ್ಟಿ ಇದೆ ಆಯ್ತಾ. ಅದೇ ವಯಸ್ಸಾದವ್ರಿಗೆ ನೋಡ್ಬೋದು, ಅವ್ರಿಗೆ ಇದೆಲ್ಲ ಸಾಫ್ಟ್ ಆಗಿ ಹೋಗಿರುತ್ತೆ. ಅದು ಬಿಕಾಸ್ ಅವ್ರಿಗೆ ಮಸಲ್ ಆಲ್ರೆಡಿ ಲಾಸ್ ಆಗಿ ಹೋಗಿದೆ ಆಯ್ತಾ. ಏನು ಗೊತ್ತಾ, ವಯಸ್ಸಾದವ್ರಿಗೆ ಮಸಲ್ ಲಾಸ್ ಆಗಿರೋದ್ರಿಂದ ಏನಂತಾರೆ, ಅವ್ರಿಗೊಂದು ಎತ್ತಕ್ಕಾಗಲ್ಲ, ಒಂದು ಇಳ್ಸಕ್ಕಾಗಲ್ಲ, ಈ ಥರದ್ನೆಲ್ಲ ನೋಡ್ತಾ ಇರ್ತೀವಲ್ವಾ. ಮಸಲ್ ಏನಕ್ಕೆ ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ಲು ಈ ವಾಟರ್ ಕ್ಯಾನ್ ಇಲ್ಲಿದೆ, ನಾನು ಇಲ್ಲಿಂದ ಇದನ್ನ ಇಲ್ಲಿಗೆ ಇಸ್ಕೋಬೇಕಂದ್ರೂ ನಮಗೆ ಮಸಲ್ದು ಹೆಲ್ಪ್ ಬೇಕಾಗುತ್ತೆ ಆಯ್ತಾ. ಆ ಮಸಲ್ಲು ಆಫ್ಟರ್ 30 ಇಯರ್ಸ್ ಆದಮೇಲೆ ಇಷ್ಟು ಪರ್ಸೆಂಟೇಜ್ ಅಂತ ಲಾಸ್ ಆಗ್ತಾ ಹೋಗುತ್ತೆ ಆಯ್ತಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ಎಸ್ಪೆಷಲಿ ವಿಮೆನಲ್ಲಿ ಮೆನೋಪಾಸ್ ಹತ್ರ ಬರ್ತಾ ಮತ್ತೆ ಮೆನೋಪಾಸ್ ಆದಮೇಲೆ ಮೂಳೆಗಳಲ್ಲಿ ಸ್ಟ್ರೆಂತ್ ಕಳ್ಕೊಳ್ಳುತ್ತೆ ಆಯ್ತಾ. ಅದನ್ನ ಆಸ್ಟಿಯೋಪೋರೋಸಿಸ್ ಅಂತ ಕರೀತಾರೆ. ಬೇಸಿಕ್ಲಿ ಇಟ್ಸ್ ನಥಿಂಗ್ ಬಟ್ ಮೂಳೆಗಳು ಟೊಳ್ಳಾಗ್ತಾ ಹೋಗೋದು ಅಂತ ಹೇಳ್ಬೋದು ನಮ್ಮ ಕನ್ನಡದಲ್ಲಿ, ಸಿಂಪಲ್ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಇದು ಏನಕ್ಕಾಗತ್ತೆ ಅಂದರೆ, ನಮ್ಮ ಹೆಂಗಸರು ಹೆಂಗೆ ಅಂದರೆ, ನಾನು ಅದು ಮಾಡಬೇಕು, ಇದು ಮಾಡಬೇಕು, ನನ್ನ ಫ್ಯಾಮಿಲಿ ನೋಡ್ಕೋಬೇಕು, ಅದು ನೋಡಬೇಕು, ಇದು ನೋಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಅವರು ನೋಡ್ಕೊಳ್ಳೋದೇ ಮರ್ತೋಗ್ಬಿಡ್ತಾರೆ. ಮದುವೆ ಆದಮೇಲೆ, ಮಕ್ಕಳಾದ್ಮೇಲೆ ಅವ್ರ ಬಗ್ಗೆ ಅವರು ಗಮನನೇ ಕೊಟ್ಟಿರಲ್ಲ ಆಯ್ತಾ. ಇದನ್ನ ತಡೆಯೋದು ಹೆಂಗಪ್ಪ ಅಂತ ಹೇಳಿದ್ರೆ, ಮಸಲ್ ಲಾಸ್ ಆಗೋದು ಅಥವಾ ಮೂಳೆ ಲಾಸ್ ಆಗೋದನ್ನ ತಡೆಯೋದು ಹೆಂಗೆ ಅಂದರೆ, ಯು ಹ್ಯಾವ್ ಟು ಈಟ್ ಹೆಲ್ತಿ. ಅಂದರೆ ಹೈ ಪ್ರೋಟೀನ್ ನ್ಯೂಟ್ರಿಷಿಯಸ್ ಫುಡ್ನ ತಿನ್ನಬೇಕು. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಲಿಫ್ಟ್ ವೇಟ್ಸ್. ಬರೀ ವಾಕ್ ಮಾಡೋದು, ನಾನು ವಾಕ್ ಮಾಡಿಬಿಟ್ಟೆ ಅಂತ ಹೇಳ್ತಾರಲ್ಲ, ಬರೀ ವಾಕ್ ಮಾಡೋದು ಅಲ್ಲ, ಯು ಹ್ಯಾವ್ ಟು ಲಿಫ್ಟ್ ವೇಟ್ಸ್. ಆವಾಗಲೇ ನೀವು ಈ ಆಸ್ಟಿಯೋಪೋರೋಸಿಸ್ ಅಂತ ಏನಿರುತ್ತೆ ಇದನ್ನ ತಡಿಬೋದು. ಆ್ಯಂಡ್ ಆಲ್ಸೋ ಮಸಲ್ ಲಾಸ್ ಆಗೋದನ್ನು ತಡಿಬೋದು. ನೀವು ವೇಟ್ ಲಿಫ್ಟ್ ಮಾಡಿದಾಗ ಮತ್ತೆ ಹೆಲ್ತಿ ಊಟ, ಒಳ್ಳೆ ಪ್ರೋಟೀನ್ ಫುಡ್ ತಿಂದಾಗ ನಿಮ್ಮ ಬಾಡಿನಲ್ಲಿ ಈ ಮಸಲ್ ಲಾಸ್ ಆಗೋದು ಮತ್ತೆ ಏನಂತಾರೆ ಮೂಳೆಗಳು ಟೊಳ್ಳಾಗೋದು ಅಂತ ಏನು ಹೇಳ್ದೆ ನೋಡಿ ನಾನು ಸಿಂಪಲ್ ಭಾಷೆನಲ್ಲಿ, ಅದು ಕಡಿಮೆ ಮಾಡ್ಬೋದು ಒಂದು ರೇಂಜ್ಗೆ. ಅದಕ್ಕೆ ಯೂಶಲಿ ನಮ್ಮ ಜನಗಳು ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ, ಹೆಲ್ತಿ ಊಟ ತಿನ್ನೋದು ಆ್ಯಂಡ್ ಆಲ್ಸೋ ಜಿಮ್ಗೆ ಹೋಗೋದು ಅಥವಾ ವರ್ಕೌಟ್ ಮಾಡೋದು, ವೆಯ್ಟ್ ಲಿಫ್ಟ್ ಮಾಡೋದು, ಇದೆಲ್ಲ ಬರೀ ವೆಯ್ಟ್ ಲಾಸ್ ಆಗೋದಕ್ಕೆ ಅನ್ನೋ ಒಂದು ಮೆಂಟಾಲಿಟಿ ಇದೆ ನಮ್ಮ ಜನಗಳು ಯೂಶಲಿ ಹೆಂಗ್ ಥಿಂಕ್ ಮಾಡ್ತಾರೆ ಅಂದರೆ, ಬರೀ ಜಿಮ್ಗೆ ಹೋಗೋದು ಅಂದರೆ ವೆಯ್ಟ್ ಲಾಸ್ ಮಾಡೋಕೆ ಅಷ್ಟೇ ಅನ್ನೋ ಮೆಂಟಾಲಿಟಿ ಇರುತ್ತೆ ಆಯ್ತಾ. ಜಿಮ್ಗೆ ಹೋಗೋದು, ವೆಯ್ಟ್ ಲಿಫ್ಟ್ ಮಾಡೋದು ಆ್ಯಂಡ್ ಹೆಲ್ತಿ ಊಟ ತಿನ್ನೋದು, ಇದರಲ್ಲಿ ವೆಯ್ಟ್ ಲಾಸ್ ಒಂದು ಭಾಗ ಇರ್ಬೋದು, ಬಟ್ ಅದ್ರ ಜೊತೆಗೆ ಎಷ್ಟೊಂದು ಅದರ್ ಬೆನಿಫಿಟ್ಸ್ ಇರುತ್ತೆ ಏನು ವೆಯ್ಟ್ ಲಿಫ್ಟ್ ಮಾಡೋದಕ್ಕೆ ಆ್ಯಂಡ್ ಹೆಲ್ತಿ ಊಟ ತಿನ್ನೋದಕ್ಕೆ ಆಯ್ತಾ. ಅಂದರೆ ನಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾವು ವೆಯ್ಟ್ ಲಿಫ್ಟ್ ಮಾಡಬೇಕು ಆ್ಯಂಡ್ ಹೆಲ್ತಿ ಊಟ ತಿನ್ನಬೇಕು. ವೆಯ್ಟ್ ಲಾಸ್ ಮಾಡೋದೇನು ಗೊತ್ತಾ, ಹೆಲ್ತಿ ಊಟ ತಿಂದು ಏನು ವರ್ಕೌಟ್ ಮಾಡಿದ್ರೆ ನಾವು ಕ್ಯಾಲರಿ ಡೆಫಿಸಿಟಲ್ಲಿ ಇದ್ರೆ ವೆಯ್ಟ್ ಲಾಸ್ ಮಾಡ್ಬೋದು. ಅದರ್ವೈಸ್ ನಾವೇನು ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರನೇ ಜಿಮ್ಗೆ ಹೋಗ್ಬೇಕು ಅಂತ ಏನಿಲ್ಲ, ಹೆಲ್ತಿಗೋಸ್ಕರ ಜಿಮ್ ಹೋಗ್ಬೇಕು ಫಸ್ಟ್ ಥಿಂಗ್ ಆಯ್ತಾ. ರೈಟ್ ನೌ ಐ ಆಮ್ ನಾಟ್ ಡೂಯಿಂಗ್ ವೆಯ್ಟ್ ಲಾಸ್. ನಾನು 2 years ಬ್ಯಾಕ್ 22 kg ವೆಯ್ಟ್ ಲಾಸ್ ಮಾಡಿದ್ದೆ. ನೀವು ನನ್ನ ವೀಡಿಯೋಸ್ನ ಫಾಲೋ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ನಾನು ವೆಯ್ಟ್ ಲಾಸ್ ಮಾಡಿದ್ಮೇಲೂ ಕೂಡ
ನಾನು ಸೇಮ್ ಅದೇ ಥರ ಹೆಲ್ತಿ ಫುಡ್ ತಿಂತಾ ಇದ್ದೀನಿ, ಹೈ ಪ್ರೋಟೀನ್, ಹೈ ಫೈಬರ್, ಫುಲ್ಲಿ ನ್ಯೂಟ್ರಿಷಿಯಸ್ ಫುಡ್ ತಿಂತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಐ ಆಮ್ ಲಿಫ್ಟಿಂಗ್ ವೆಯ್ಟ್ಸ್ ಇನ್ ಜಿಮ್, ಆಯಿತಾ. ಸೊ ಇಟ್ ಈಸ್ ಅಬೌಟ್ ಟೇಕಿಂಗ್ ಕೇರ್ ಆಫ್ ಅವರ್ ಹೆಲ್ತ್. ಓಕೆ, ಸೊ ಏನು ಗೊತ್ತಾ, ಯು ಹ್ಯಾವಿಂಗ್ ಫ್ಲ್ಯಾಟ್ ಸ್ಟೊಮಕ್ ಇನ್ 20 ಈಸ್ ನಾಟ್ ಅ ಫ್ಲೆಕ್ಸ್. ಆ್ಯಕ್ಚುಲಿ ಯು ಹ್ಯಾವಿಂಗ್ ಏನಂತಾರೆ, ಒಳ್ಳೆ ಹೆಲ್ತ್, ಒಳ್ಳೆ ವಿಟಮಿನ್ ಡಿ ಲೆವೆಲ್ಸ್, ಒಳ್ಳೆ ಬ್ಯಾಲೆನ್ಸ್ಡ್ ಹಾರ್ಮೋನ್ಸ್ ಆ್ಯಂಡ್ ಈ ಏನು ನಿಮಗೆ ಯಾವುದೇ ಥರ ನೋವುಗಳು ಇಲ್ದಲೇ ಇರುವಂಥದ್ದು. ನೀವು 45 ಇದ್ದಾಗ ಈ ಥರ ಒಂದು ಹೆಲ್ತ್ ಇರುತ್ತೆ ನೋಡಿ, ದಟ್ ಈಸ್ ಆ್ಯಕ್ಚುಲಿ ಫ್ಲೆಕ್ಸ್ ಅಂದರೆ, ಅದು ಹೆಲ್ತ್ ಅಂದರೆ. 20ನಲ್ಲಿದ್ದಾಗ ಎಲ್ಲರೂ ಹೆಲ್ತಿಯಾಗಿರ್ತಾರೆ, ಆಯಿತಾ. ನಮ್ಮ ಏಜಲ್ಲಿದ್ದಾಗ ಎಲ್ಲರೂ ಚೆನ್ನಾಗೇ ಇರ್ತಾರೆ. ಆದರೆ ನೀವು 45 ಹೋದಾಗಲೂ ಕೂಡ, ನಿಮ್ಮ ಮೆನೋಪಾಸ್ ಹತ್ರ ಬರ್ತಾ ಇದ್ದಾಗಲೂ ಕೂಡ ನಿಮ್ಮ ಎಲ್ಲ ಹಾರ್ಮೋನ್ಸ್ ಚೆನ್ನಾಗಿ ವರ್ಕ್ ಆಗಿ ನಿಮ್ಮ ಬಾಡಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರೆ, ದಟ್ ಈಸ್ ಅ ರಿಯಲ್ ಹೆಲ್ತ್. ಆ ರಿಯಲ್ ಹೆಲ್ತೇ ವೆಲ್ತ್ ಅನ್ನೋದನ್ನ ನಾನು ಬಿಲೀವ್ ಮಾಡ್ತೀನಿ. ಸೊ ದಯವಿಟ್ಟು ಜಿಮ್ ಅಂದರೆ ನೀವು ಏನೇನೋ ಟ್ಯಾಬು ಇಟ್ಕೊಂಡಿರ್ತೀರ. ಎಷ್ಟೊಂದು ಜನ ಅಯ್ಯೋ ಜಿಮ್ಗೇನಕ್ಕೆ ಹೋಗ್ಬೇಕು, ಜಿಮ್ಗೆ ಹೋಗ್ಬಿಟ್ರೆ ಏನೋ ಹುಡುಗರ ಥರ ಆಗೋಗ್ಬಿಡ್ತಾರೆ, ಏನೇನೋ ಮೆಂಟಾಲಿಟಿ ಇಟ್ಕೊಂಡಿರ್ತಾರೆ ಜನಗಳು. ಅವೆಲ್ಲ ಏನು ಸಹ ಅಷ್ಟು ಈಸಿ ಅಲ್ಲ. ಜಿಮ್ಗೆ ಹೋಗಿ ಹುಡುಗರ ಥರ ಯಾರು ಆಗೋಗ್ಬಿಡಲ್ಲ. ಸೊ ದಯವಿಟ್ಟು ಜಿಮ್ಗೆ ಹೋಗಿ ಒಳ್ಳೆ ಹೆಲ್ತಿ ಫುಡ್ ತಿನ್ನಿರಿ. ಈ ಆಸ್ಟಿಯೋಪೊರೋಸಿಸ್ ಇದೆಲ್ಲ ಬರೋದನ್ನ ತಡಿಬೋದು. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಯೂಶಲಿ ತೆಳ್ಳಗಿರೋ ಹುಡುಗಿರ್ಗೆ ಏನು ಅನ್ಕೊಂಡಿರ್ತಾರೆ ಅಂದರೆ ಐ ಆಮ್ ಹೆಲ್ತಿ ಅನ್ನೋ ಥರ ಬಿಲೀವ್ ಮಾಡ್ಕೊಂಡಿರ್ತಾರೆ. ಬಟ್ ಏನು ಗೊತ್ತಾ, ತೆಳ್ಳಗಿರಲಿ, ನೀವು ದಪ್ಪ ಇರಲಿ, ಜಿಮ್ಮಿಗೆ ಹೋಗೋದು ಆ್ಯಂಡ್ ವೆಯ್ಟ್ ಲಿಫ್ಟ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ವಿಮೆನ್ ಆ್ಯಂಡ್ ಮೆನ್ ಟು. ನಾವು ಹುಡುಗನ ಬಿಟ್ಟಾಕನ ಅವ್ರು ಮಾಡ್ಕೊತಾರೆ. ಬಟ್ ನಾನಿಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರೋದು ವಿಮೆನಲ್ಲಿ. ಸೊ ಗೋ ಟು ಜಿಮ್ ಆ್ಯಂಡ್ ಗೋ ವರ್ಕೌಟ್, ಗೋ ಲಿಫ್ಟ್ ವೇಟ್ಸ್ ಆ್ಯಂಡ್ ಆಲ್ಸೋ ಈಟ್ ಹೆಲ್ತಿ. ನಿಮ್ಮಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ಬರೀ ಮಕ್ಕಳು, ಫ್ಯಾಮಿಲಿ ಎಲ್ಲ ನೋಡ್ತಾ ಇರ್ತೀವಿ, ಆಬ್ವಿಯಸ್ಲಿ ದಟ್ ಈಸ್ ಅಂಡ್ ಆಲ್ ಆರ್ ಇಂಪಾರ್ಟೆಂಟ್. ಬಟ್ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸಿ, ನಮ್ಮ ಮಕ್ಕಳಿಗೆ ನಾವೇನಾದರೂ ಗಿಫ್ಟ್ ಕೊಡಬೇಕು ಅಂತಿದ್ರೆ ಒಂದು ಸೈಟ್ ಕಡಿಮೆ ತಗೊಂಡ್ರೂ ಪರವಾಗಿಲ್ಲ, ನಾವು ನಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದೇ ಅವ್ರಿಗೆ ಗಿಫ್ಟ್ ಅಂತ ನಾನು ಬಿಲೀವ್ ಮಾಡ್ತೀನಿ. ಐ ಹೋಪ್ ಇದನ್ನ ಏನು ಈ ವಿಡಿಯೋನ ಎಲ್ಲರೂ ತಲೆಯಲ್ಲಿ ಇಟ್ಕೊತೀರಾ ಅಂತ. ನೀವು ಹೋಗ್ಬಿಟ್ಟು ರಿಸರ್ಚ್ ಮಾಡಿ ಇದ್ರ ಬಗ್ಗೆ. ನೀವೆಲ್ಲ ಬುದ್ಧಿವಂತರಿರ್ತೀರ, ಎಲ್ಲರೂ ಎಜುಕೇಟೆಡ್ಸ್ ಇರ್ತೀರ. ಸಿ, ಏನು ಗೊತ್ತಾ, ಲಿಟ್ರೇಟ್ ಆಗಿರೋದು ಇಂಪಾರ್ಟೆಂಟ್ ಅಲ್ಲ, ಬರೀ ಲಿಟ್ರೇಟ್ ಆಗಿರೋದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮನ್ನ ನೀವು ಎಜುಕೇಟ್ ಮಾಡ್ಕೋಬೇಕು ಡಿಫ್ರೆಂಟ್ ಟಾಪಿಕ್ಸ್ಗಳಲ್ಲಿ. ಪ್ಲೀಸ್ ಗೋ ಆ್ಯಂಡ್ ರಿಸರ್ಚ್ ಆನ್ ದಿಸ್. ನಿಮಗೆ ಅರ್ಥ ಆಗುತ್ತೆ ಏನು ವೆಯ್ಟ್ ಲಿಫ್ಟ್ ಮಾಡೋದಿರ್ಬೋದು ಆ್ಯಂಡ್ ಏನು ಹೆಲ್ತಿ ಊಟ ತಿನ್ನೋದಿರ್ಬೋದು, ಎಷ್ಟು ಇಂಪಾರ್ಟೆಂಟ್, ಎಷ್ಟು ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳಿಬಿಟ್ಟು do your own research and take care of your health. Bye.